ಸ್ಥಳೀಯವಾಗಿ ಗುರುತಿಸಿ ನನ್ನನ್ನು ಸನ್ಮಾನಿಸಿದ್ದು ನಿಜಕ್ಕೂ ಅರ್ಥಪೂರ್ಣ ಎಂದು ಕೈಗಾ ವಸತಿ ಸಂಕೀರ್ಣದ ಮಳೆ ಹಬ್ಬದಲ್ಲಿ ಸನ್ಮಾನ ಸ್ವೀಕರಿಸಿದ ನೃತ್ಯ ವಿದೂಷಿ ಸ್ಮಿತಾ ಸುನಿಲ್ ಭಾವುಕರಾಗಿ ನುಡಿದರು. ಮಳೆ ಹಬ್ಬ ಎಂಬ 3 ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೈಗಾ ವಸತಿ ಸಂಕೀರ್ಣದ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಎಲ್ಲಿಯೇ ನಾನು ಸಾಧನೆ ಮಾಡಿದರೂ ಮನೆಯ ಅಂಗಳದಲ್ಲಿ ಪ್ರಶಸ್ತಿ ಪಡೆಯುವುದು ನಿಜಕ್ಕೂ ಧನ್ಯಭಾವ ಮೂಡಿಸಿದೆ ಎಂದು ನುಡಿದರು. ಕಳೆದ 3 ದಶಕಗಳಿಂದ ಭರತನಾಟ್ಯದ ಶಾಸ್ತ್ರೀಯ ಪದ್ಧತಿಯಲ್ಲಿ ದೇಶದ ಉದ್ದಗಲಕ್ಕೂ ಪ್ರದರ್ಶನ ನೀಡುತ್ತಿರುವ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಹ್ಯಾದ್ರಿ ಸಂಘ ವಿಭಿನ್ನ ರಚನಾತ್ಮಕ ಮತ್ತು ಧನಾತ್ಮಕ ಕಾರ್ಯಗಳ ಮೂಲಕ ನಿರಂತರ ಕನ್ನಡ ಸೇವೆ ಹಾಗೂ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ನಮ್ಮಲ್ಲಿ ಹಲವು ಸಂಸ್ಕೃತಿಗಳ ಸಂಗಮವಿದ್ದರೂ ಎಲ್ಲರನ್ನೂ ಒಳಗೊಳ್ಳುವ ಕಾರ್ಯಕ್ರಮಗಳನ್ನು ಸಹ್ಯಾದ್ರಿ ಸಂಘ ಹಮ್ಮಿಕೊಳ್ಳುತ್ತಿದೆ. ರಾಜ್ಯ ಮಟ್ಟದ ಕಥಾಯನ, 3ನೇ ರಾಜ್ಯ ಮಟ್ಟದ ಕವನ ಸ್ಪರ್ಧೆ ಸೇರಿದಂತೆ ಹಲವು ದೊಡ್ಡ ಕಾರ್ಯಕ್ರಮಗಳನ್ನು ಕೈಗಾದಲ್ಲಿ ಸಹ್ಯಾದ್ರಿ ಸಂಘ ಏರ್ಪಡಿಸುತ್ತಿದೆ ಎಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಸೈಟ್ ಡೈರೆಕ್ಟರ್ ವಿನೋದ್ ಕುಮಾರ್ ಸಾಧಕರನ್ನು ಸನ್ಮಾನಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕವಿ ಹಾಗೂ ನಿರ್ಣಾಯಕ ಡಾಕ್ಟರ್ ಅಜಿತ್ ಹೆಗಡೆ ಹರೀಶಿ ಮಾತನಾಡಿ, ರಾಜ್ಯ ಮಟ್ಟದ ಕವನ ಸ್ಪರ್ಧೆಗೆ ಸೂಕ್ತ ಗುಣಮಟ್ಟದ ಕವನಗಳೇ ಬಂದಿರಲಿಲ್ಲ. ಕಾರಣ ದಿನಕ್ಕೊಂದು ಕವನ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳುವ ಅರ್ಜೆಂಟ್ ಪ್ರಸಿದ್ಧಿಯ ಹಪಾಹಪಿ ಇವತ್ತು ಕವಿಗಳ ಮತ್ತು ಬರಹಗಾರರ ಗುಣಮಟ್ಟ ಕುಸಿಯುವಂತೆ ಮಾಡಿದೆ. ಹೆಚ್ಚಿನವರು ದಿನವೂ ಬರೆಯುವ ಫೇಸ್ಬುಕ್ ಮತ್ತು ವಾಟ್ಸಪ್ ಕವಿಗಳಾಗಿದ್ದಾರೆ. ಹೇಗಾದರೂ ವೇದಿಕೆಗಳನ್ನು ಬಳಸಿಕೊಳ್ಳುವ ಪ್ರವೃತ್ತಿ ಎದ್ದು ಕಾಣುತ್ತಿದೆ. ಬದಲಿಗೆ ಕವಿಯಾಗುವವನಿಗೆ ಮೊದಲು ಅಧ್ಯಯನಶೀಲತೆ ಹಾಗೂ ಸಾಮಾಜಿಕ ಒಳಗೊಳ್ಳುವಿಕೆ ಮುಖ್ಯವಾಗಿರಬೇಕು. ಕೇವಲ ತನ್ನ ಬರಹ ಮಾತ್ರ ಪ್ರಥಮ ಆಯ್ಕೆಯಾಗಬಾರದು. ಇತರ ಸಾಧಕರನ್ನು ಬೆಂಬಲಿಸುವ ಮನಸ್ಥಿತಿ ಕವಿಗೆ ಬೇಕು. ಆದರೆ ಅದೇ ಇವತ್ತು ಕೊರತೆಯಾಗಿದೆ. ಬರಹಗಾರರಿಗೆ ಬದ್ಧತೆಯೂ ಮುಖ್ಯ ಎಂದು ಮಾರ್ಮಿಕವಾಗಿ ನುಡಿದರು. ಸಾಹಿತ್ಯಗೋಷ್ಠಿ ಮತ್ತು ಸನ್ಮಾನದ ಪ್ರಸ್ತಾವನೆಯಲ್ಲಿ ಮಾತನಾಡಿದ ಸಾಹಿತಿ ಹಾಗೂ ಅಂಕಣಕಾರ ಸಂತೋಷ್ ಕುಮಾರ್ ಮೆಹೆಂದಳೆ, ಯಾವುದೇ ರಂಗದ ಸಾಧಕನಾದವನಿಗೆ ಬರಹಗಾರಿಕೆ, ಸೌಜನ್ಯ ಮತ್ತು ಶಿಷ್ಟಾಚಾರವಿರಬೇಕು. ತನ್ನಂತೆ ಇತರರನ್ನು ಗಣಿಸಬೇಕು ಹೊರತಾಗಿ ತಮ್ಮ ಸಮಯಕ್ಕೆ ಮಾತ್ರ ಆಗಮಿಸಿ ಉಳಿದ ಕವಿ ಸಾಧಕರನ್ನು ಕಡೆಗಣಿಸಿ ಕಾರ್ಯಕ್ರಮ ತೊರೆಯುವ ಪ್ರವೃತ್ತಿ ಮೂಲವಾಗಿ ಸಾಹಿತ್ಯದು ಅಲ್ಲವೇ ಅಲ್ಲ. ವೇದಿಕೆಯ ಮೌಲ್ಯದ ಎದುರಿಗೆ ಉಳಿದವರೆಲ್ಲ ಗೌಣ. ಆದರೆ ಈಗಿನ ಸಾಧಕರಿಗೆ ಕೇವಲ ಸನ್ಮಾನಕ್ಕೆ ಮಾತ್ರ ವೇದಿಕೆ ಬೇಕು. ಆದರೆ ವೇದಿಕೆಗಾಗಿ ಯಾವುದೇ ಬೆಂಬಲ ಮತ್ತೆ ಸೇವೆ ಸಲ್ಲಿಸುವ ಪ್ರವೃತ್ತಿ ಕುಸಿಯುತ್ತಿದೆ. ಕೇವಲ ತಮ್ಮ ಬರಹ 3-4 ಸಾಲು ಬರೆದು ಅದಕ್ಕೆ ಪುಟಗಟ್ಟಲೆ ತಮ್ಮ ವಿವರಣೆ ಬರೆದುಕೊಳ್ಳುವ, ತಮ್ಮ ಸಮಯಕ್ಕೆ ಮಾತ್ರ ಬೆಲೆ ಎಂಬ ಹುಸಿ ಪ್ರಸಿದ್ಧಿಯಲ್ಲಿ ಬದುಕುತ್ತಿದ್ದಾರೆ ಎಂದು ಖೇದ ವ್ಯಕ್ತಪಡಿಸಿದರು. ಮಳೆ ಹಬ್ಬದ ಕೊನೆಯ ದಿನದಲ್ಲಿ ತಬಲಪಟುಗಳಾದ ಬಯ್ಯಣ್ಣ ಮತ್ತು ಪ್ರದೀಪ್ ಹೆಗಡೆ, ಸಂಗೀತ ಕ್ಷೇತ್ರದ ರಘುಪತಿ ಮತ್ತು ಚನ್ನಕೇಶವ ಹಾಗೂ ಕ್ರೀಡಾ ಕ್ಷೇತ್ರದ ದಿಲೀಪ್ ಹಣಬರ ಇತರರಿಗೆ ಸನ್ಮಾನಿಸಿದರೆ, ಕವನ ಸ್ಪರ್ಧೆಯ ವಿಜೇತರಾದ ಯಶಸ್ವಿನಿ ಮೂರ್ತಿ, ನಾಗೇಂದ್ರ ಹೆಬ್ಬಾರ್ ಮತ್ತು ಅರ್ಚನಾ ಹೆಬ್ಬಾರ್ ಅವರಿಗೆ ಬಹುಮಾನ ವಿತರಿಸಲಾಯಿತು. ಜಿಪಿ ಮಾರುತಿ, ಶ್ರೀಕಾಂತ್ ಸೋಗಿ, ಅಮೃತಾ ಮೆಹೆಂದಳೆ ಹಾಗೂ ಎಸ್ಆರ್ಎನ್ ಮೂರ್ತಿ ಕವಿಗೋಷ್ಠಿ ಮಾನದಂಡ ಪ್ರಕಾರ ಆಯ್ಕೆಯಾಗಿ ಪಾಲ್ಗೊಂಡಿದ್ದರು. ಮುಖ್ಯ ಅಭಿಯಂತರುಗಳಾದ ಎಸ್ಜಿಟಿ ಸ್ವಾಮಿ ಮತ್ತು ವೆಂಕಟೇಶ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಧಾನ ಕಾರ್ಯದರ್ಶಿ ಮೆಹೆಂದಳೆ ಸ್ವಾಗತಿಸಿ ಪ್ರಸ್ತಾವನೆ ಭಾಷಣ ಮಾಡಿದರು. ಅಧ್ಯಕ್ಷ ಜಿತೇಂದ್ರ ಕುಮಾರ್ ವಂದಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.